ಹಕ್ಕುಪತ್ರ ಕೊಡಿ ಎಂದು ಬಂಟ್ವಾಳದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅಹೋರಾತ್ರಿ ನಡೆಯುತ್ತಿರುವ ಪ್ರತಿಭಟನೆಗೆ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಫಲಾನುಭವಿ ಕುಟುಂಬದ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ನಿರತರಾಗಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಟ್ಟ ಪುನಚ ಗ್ರಾಮದ ಕುಟುಂಬಗಳಿಗೆ ಸಾಥ್ ನೀಡಿದ ಪುತ್ತೂರು ಮಾಜಿ ಶಾಸಕ ಮಠಂದೂರು ಹಾಗೂ ತಹಶೀಲ್ದಾರ್ ಅವರ ನಡುವೆ ವಾಗ್ವಾದ ನಡೆಯಿತು. ಇವತ್ತು ಸಂಜೆ 5 ಗಂಟೆಯೊಳಗೆ ಹಕ್ಕುಪತ್ರವನ್ನು ನೀಡುವಂತೆ ತಹಶೀಲ್ದಾರ್ ಅವರಿಗೆ ಒತ್ತಡ ಹಾಕಿದ್ದಾರೆ. ಇದೇ ವೇಳೆ ಶಾಸಕರು ಸ್ವತಃ ಕಾರ್ಯಕ್ರಮ ಮೂಲಕ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವುದಾಗಿ ತಿಳಿಸಿದ್ದಾರೆ ಎಂಬ ವಿಚಾರವನ್ನು ಪ್ರತಿಭಟನಾ ನಿರತರಿಗೆ ತಿಳಿಸುತ್ತಿದ್ದಂತೆ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಕಾಂಗ್ರೆಸ್ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು. ನೀವು ಜನರ ಕೆಲಸ ಹೇಗೆ ಮಾಡ್ತೀರಾ? ಹಾಗಾದ್ರೆ ನೀವು ಯಾವ ತಾಲೂಕಿಗೆ ಜನರಿಗೆ ಹೇಗೆ ನ್ಯಾಯ ಕೊಡ್ತಾ ಇದ್ದೀರಿ? ದಂಡಾಧಿಕಾರಿ ಅದೇ ಆ ಗ್ಯಾರಂಟಿ ತಗೊಳ್ತೀರಿ. ಶಾಸಕರು ಸಭೆ ಕರಿಬೇಕು, ಮತ್ತೊಂದು ಮಾಡ್ತಾರೆ. ಅವ್ರಿಗೆ ಯಾರು ಸಭೆ ಕರಿಬಾರ್ದು ಅಂತ ಹೇಳಿದ್ರೆ ನಮಗೆ ಇವತ್ತು ಬೇಕು. ಅವ್ರು ಸಭೆ ಆದ್ರೂ ಕರೀಲಿ, ಮತ್ತೊಂದು ಕರೀಲಿ, ಅವರಿಗೆ ಹಕ್ಕುಪತ್ರ ಕೊಡ್ಸಿ, ಅವರಿಗೆ ಹಕ್ಕುಪತ್ರ ಕೊಡ್ಸಿ. ಶಾಸಕರು ಖುಷಿ ಬಂದ ಒತ್ತಡ ಹೇಗೆ ಆಗ್ತಾರೆ? ಶಾಸಕರು ಒತ್ತಡ ಹೇಗೆ ಆಗ್ತಾರೆ? ಈಗ ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ ನಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ಖುಷಿ ಬಂದವರಿಗೆ ಸರ್ಕಾರ ನೀವು ಅವರಿಗೆ ಸ್ಪಂದನೆ ಮಾಡಿ, ಸ್ಪಂದಿಸಿ, ಅವರಿಗೆ ಹಕ್ಕುಪತ್ರ ಕೊಡಿ. ಶಾಸಕರ ಟೈಮು ಅದಲ್ಲ. ನಿನ್ನೆ ಬೆಳಿಗ್ಗೆ ನಾವು ಹೇಳಿದ್ರೆ ನೀವು ಈಗ ಶಾಸಕರು ಹೇಳಿದ್ದೀರ ನೀವು, ಅವರು ಇವತ್ತು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಕೂತವ್ರು ಈಗ ಏನೇನಿದೆ ಅಲ್ಲ, ಪಾಪದ ಜನಗಳ ಬಗ್ಗೆ ಅವ್ರಿಗೆ ಕರುಣೆ ಇದ್ರೆ ಇವ್ರು ಬರ್ಗಿಲ್ಲ. ನೀವು ಏನ್ ಹೇಳಿದ್ರು? ನಿಮಗೆ ಕೊಡೋದು ಬೇಡ ಅಂತ ಹೇಳಿದ್ರಾ? ತಹಸೀಲ್ದಾರ್ ಉತ್ತರ ಕೊಡ್ತೀರಿ. ಯಾವಾಗ ಕೊಡ್ತೀರಿ ಹೇಳಿ? ನೀವು ದಸ್ಕತ್ತಾಗಿ ಇಟ್ಟಿದ್ದೀರಿ, ಸೋಮವಾರ ಕೊಡ್ತೇನೆ ಅಂತ ಹೇಳಿದಿರಿ. ಯಾವ ಈಗ ಕೊಡ್ತೀರಿ ಅಂತ ಹೇಳಿ ನಿನ್ನೆಯಿಂದ ಅವರಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲ, ನಮ್ದು ವಿಶಾಲಾಕ್ಷಿ ಎನ್ನುವಂಥ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಕೂಲಿ ಕಾರ್ಮಿಕರು ತಾವು ಸರ್ಕಾರಿ ಜಾಗದಲ್ಲಿ ಕೂತಿರುವಂಥ ಜಾಗಕ್ಕೆ ತಮಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ 94C ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಕೊಟ್ಟದ್ದನ್ನು ಅವರಿಗೆ ಅರ್ಹತೆ ಇದೆ ಅಂತೇಳಿ ತಹಸೀಲ್ದಾರ್, ಸಂಬಂಧಪಟ್ಟಂಥ ಗ್ರಾಮಕರ್ಣಿಕರು, ನಮ್ಮ ಕಂದಾಯ ನಿರೀಕ್ಷಕರು ಎಲ್ಲ ರಿಪೋರ್ಟ್ ಕೊಟ್ಟು ಅವರಿಗೆ ಮನೆ ಮಂಜೂರು ಮಾಡಬಹುದು ಅಂತೇಳಿ ಅವರಿಗೆ ಸರ್ಕಾರ ದುಡ್ಡು ಕಟ್ಟಿಸಿ, ಚಲನ್ ಕಟ್ಟಿಸಿ, ನಿಮಗೆ ಸೋಮವಾರ ದಿವಸ ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಸೋಮವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಅವರಿಗೆ ಉತ್ತರ ಬರ್ತದೆ, ನೀವು ಪುತ್ತೂರು ಶಾಸಕರ ಕಚೇರಿಗೆ ಹೋಗಿ ಅದರಲ್ಲಿ ಲಿಟಿಗೇಷನ್ ಇದೆ, ಮಾತುಕತೆ ಮಾಡಿ ಮೇಲೆ ನಿಮಗೆ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಅವರು ಆ 5 ಕುಟುಂಬದವರು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಅಂತೇಳಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ರಕ್ಷಣೆ ಮಾಡೋ ದಿಸೆಯಿಂದ ಹುಟ್ಟಿಕೊಂಡಂಥ ಗಿರಿಧರ್ ನಾಯ್ಕರ ನೇತೃತ್ವದ ಆ ಒಂದು ಸಮಿತಿ ಅವರಿಗೆ ಸಾಥ್ ಕೊಟ್ಟು, ಸಹಕಾರ ಕೊಟ್ಟು ನಿನ್ನೆಯಿಂದ ಅವರು ಇಲ್ಲಿ ತಾಲೂಕು ಕಚೇರಿ ಎದುರುಗಡೆ ಧರಣಿ ಕೂತಿದ್ದಾರೆ, ಅಹೋರಾತ್ರಿ ಧರಣಿ ಕೂತಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಬಡವರ ಪರವಾಗಿ, ದಲಿತರ ಪರವಾಗಿದೆ ಎನ್ನುವುದನ್ನು ನಾವು ಖಂಡಿತ ಹಿಂದಿನಿಂದಲೂ ತೋರಿಸಿಕೊಟ್ಟಿದ್ದೆ. ಇವತ್ತು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ನಾವು ಈ ವಿಷಯ ತಿಳ್ಕೊಂಡು ಇಲ್ಲಿ ಬರಬೇಕಿದ್ರೆ, ಇವತ್ತು ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಇರುವಂಥ ತಹಸೀಲ್ದಾರ್ ಅವರು ತಾಲೂಕಿನ ತಾಲೂಕು ಮ್ಯಾಜಿಸ್ಟ್ರೇಟ್, ತಾಲೂಕು ದಂಡಾಧಿಕಾರಿ, ಕಂದಾಯದ ಎಲ್ಲ ಅಧಿಕಾರ ಇರುವಂಥದ್ದು ತಹಸೀಲ್ದಾರಿಗೆ. ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡುವಂಥದ್ದು ತಹಸೀಲ್ದಾರಿಗೆ ಅಧಿಕಾರ ಇದೆ. ಆದರೆ ತಹಸೀಲ್ದಾರ್ ಅವರು ಶಾಸಕರ ಒತ್ತಡಕ್ಕೆ ಮಣಿದು ಈ 5 ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂತು.
ನಾನು ಕೂಡ ಒಬ್ಬ ಶಾಸಕನಾಗಿದ್ದೆ. ಇಲ್ಲಿಯ ರಾಜೇಶ್ ನಾಯ್ಕ್ ಎನ್ನುವಂಥ ಒಬ್ಬರು ಶಾಸಕರಿದ್ದಾರೆ.